ಬ್ರಹ್ಮಚರ್ಯ ದೀಕ್ಷೆಯನ್ನು ತಗೊಂಡು ಇವತ್ತು ಆಶ್ರಮಕ್ಕೆ ಸಮರ್ಪಣೆ ಆಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಬಗ್ಗೆ ಹೇಳ್ತಾರೆ ಗುರುಗಳು. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವೆಗಳನ್ನು ಸ್ಮರಣೆ ಮಾಡಿಕೊಂಡು ಜ್ಞಾನಯೋಗಿ ಮಾತನಾಡುವ ಮಹಾದೇವರಾದ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಇವತ್ತು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವೆಗಳ 127ನೆಯ ಜಯಂತಿ ಉತ್ಸವದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ. ವೇದಿಕೆಯ ಮೇಲೆ ಈ ಪ್ರಣವ ಮಂಟಪದಲ್ಲಿ ಇರುವ ಎಲ್ಲ ಪೂಜ್ಯರ ಸನ್ನಿಧಾನದಲ್ಲಿ ಶರಣಾರ್ಥಿ ಸಲ್ಲಿಸಿ ಇವತ್ತು ಇಲ್ಲಿ ನಿಂತಿದ್ದಾರಲ್ಲ, ಇವರ ಹೆಸರು ಜ್ಞಾನೇಶ್ವರ ಅಂತ. ಇವರೇ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಲಿಂಗ ದೀಕ್ಷೆಯನ್ನು ಅವ್ರ ಕಡೆಯಿಂದ ಲಿಂಗ ದೀಕ್ಷೆಕೊಂಡ ಮನೆತನ ಅದು. ಅವಾಗ ಆ ಮನೆಯಲ್ಲಿ ಈಗ ಇವರು ಅತಿಥಿ ಶಿಕ್ಷಕರು ತಗೊಂಡು ಅಲ್ಲಿ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕನ್ನಡದ ವಿಷಯ ಕುರಿತು ಅವರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅವರು ಮೊನ್ನೆ ಸಹಜವಾಗಿ ಉಗಾರಕ್ಕೆ ಬಂದಾಗ ಈಗ ನಾನು ಹಿಂಗಿಚ್ಛೆಯನ್ನು ನಾನು ಹಿಂಗೀಗ ನನ್ನ ಜೀವನವನ್ನು ಅಖಂಡವಾಗಿ ಈ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳ ಒಂದು ಪರಂಪರೆಯಲ್ಲಿ ನಾನು ಮುಂದುವರಿತೀನಿ ಅನ್ನೋಂಥ ವಿಚಾರ ಇಟ್ಕೊಂಡು ಹೇಳಿದಾಗ ಅವರು ವ್ಯಕ್ತ ಮಾಡಿದಾಗ ನಾನು ಇನ್ನೂ 8 ವರ್ಷ ಅವರಿಗೆ ಅಲ್ಲಿ ಬೋಧನೆ ಮಾಡಲಿಕ್ಕೆ ಅವಕಾಶ ಅದ. ಈಗ ಅವರಿಗೆ 52 ವರ್ಷ. ಹೀಗಾಗಿ ಅವರು ಇನ್ನೂ ನಾನು 8 ವರ್ಷ ಮಕ್ಕಳಿಗೆ ಜ್ಞಾನ ನೀಡುವುದರಲ್ಲಿ ನನಗೆ ಬಹಳ ಸಂತೋಷ ಅದ. ಆ ಮಕ್ಕಳಿಗೆ ಜ್ಞಾನ ನೀಡಿ ಮುಂದೆ ನಾನು ಸನ್ಯಾಸಿ ದೀಕ್ಷೆ ತಗೊಂಡು ನನ್ನ ಅಖಂಡವಾದ ನನ್ನ ಜೀವನವನ್ನು ಕಳಿತಿನ ತಿಳ್ಕೊಂಡು ಅವರು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಬ್ರಹ್ಮಚರ್ಯ ದೀಕ್ಷೆ ಮತ್ತು ಅವರಿಗೆ ಲಿಂಗ ದೀಕ್ಷೆ ಆ ಪೂಜ್ಯ ಗುರುದೇವರ ಅನುಷ್ಠಾನ ಪೂಜಾ ಮಂದಿರದಲ್ಲಿ ನೆರವೇರಿತು. ಆ ಎಲ್ಲ ಪೂಜ್ಯರ ಒಂದು ಆಶೀರ್ವಾದ ಮಾರ್ಗದರ್ಶನ ಅವರಿಗಿರಲಿ. ಅವ್ರ ಹೆಸರೇನು ನೋಡ್ರಿ, ಜ್ಞಾನೇಶ್ವರ ಮಹಾರಾಜರು ಅಂತ ಅವರಿಗೆ ಸರತ್ ಕರಿತಿದ್ರು. ಇನ್ನು ಮುಂದೆ ಅವರಿಗೆ ಜ್ಞಾನಾನಂದ ಸ್ವಾಮಿಗಳು ತಗೊಂಡು ನಾವೆಲ್ಲ ಕರೆಯೋಣ ಅನ್ನೋಂಥ ಮಾತನ್ನು ಹೇಳಿ ಈಗ ಅಪ್ಪಗಳ ಆಶೀರ್ವಾದ ಸದಾ ಇರಲಿ. ಈಗ ಎಲ್ಲ ಪೂಜ್ಯರು ಅವರು ಸ್ವಲ್ಪ ಪ್ರಸಾದ ಮಾಡಿ ಬರ್ತಾರೆ. ತಾವೆಲ್ಲರೂ ಅಷ್ಟು ಉಪಹಾರ ಮಾಡಿರಿ. ಒಂದು ಸ್ವಲ್ಪ ಮನೆಗೆ ಹೋಗಿ ಬರ್ತಿರೋ ಅನ್ನೋರು ಭಾಳ ಮಂದಿ ಇದ್ದಾರೆ. ಇದ್ರಾಗ ಮನೆ ಕಡೆ ಹೋಗಿ ಬರ್ತೀವನ್ನೋರಂದ್ರೆ ಆದಷ್ಟು ಬೇಗ 10 ಗಂಟೆಗೆ ನಾವೆಲ್ಲರೂ ಅಲ್ಲಿ ಗುರುದೇವರ ಮಲ್ಲಿಕಾರ್ಜುನ ಭಾವಚಿತ್ರದ ಪೂಜೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಜಾನಪದ ಮೇಳವನ್ನು ಭಜನೆಯನ್ನು ಪ್ರಾರಂಭ ಮಾಡ್ತೀವಿ. ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಸಂಪೂರ್ಣವಾಗಿ ಇವತ್ತಿನ ದಿನ ಯಾರಿಗೆ ಸಮರ್ಪಣೆ ಅಂದ್ರೆ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳ ಹುಟ್ಟಹಬ್ಬದ ನಿಮಿತ್ತವಾಗಿ ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ನಮ್ಮ ಸಮಯವನ್ನು ಇಲ್ಲಿ ಕಳೆಯೋಣ ಅಂತ ಮಾತನ್ನು ಹೇಳಿ ಎಲ್ಲ ಪೂಜ್ಯರು ಸರಿಯಾಗಿ 10 ಗಂಟೆಗೆ ಅಲ್ಲಿ ಈ ನಮ್ಮ ಎಡಗಡೆ ಪ್ರಣವ ಮಂಟಪದ ಎಡಗಡೆ ನಿಸರ್ಗ ಮಂಟಪ ಇದೆಯಲ್ಲ, ಆ ಮಂಟಪದಲ್ಲಿ ತಾವು ಬರಬೇಕು ಅನ್ನೋಂಥ ಮಾತನ್ನು ಹೇಳಿ ತಾವೆಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡ್ರಿ. ಎಲ್ಲ ಪೂಜ್ಯರು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಪೂಜ್ಯರಿಗೆ ಅರ್ಪಿಸಿದ್ದಾರೆ. ಆ ಎಲ್ಲ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಗುರುದೇವರ ಆಶೀರ್ವಾದ ಸದಾ ಇರಲಿ ಎತ್ತುಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಜ್ಞಾನಾನಂದ ಸ್ವಾಮೀಜಿಯವರ ಬದುಕು ಅದು ಅಖಂಡವಾಗಿ ಬ್ರಹ್ಮಚರ್ಯಾಗಿ ಉಳಿಲಿ. ಅವರ ಬೋಧನೆ ಅವರ ಸಾಧನೆ ಮುಂದೆ ಅತ್ಯಂತ ಸುಗಮವಾಗಿ ಸಾಗಲಿ. ಅಪ್ಪಗಳ ಆಶೀರ್ವಾದ ಅವರಿಗೆ ಸದಾ ಇರಲಿ ಎತ್ತುಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ ಮಾಡಿ ಅವರಿಂದ 1-2 ಮಾತುಗಳು ಅವರಿಗೆ ನಿಂದ್ರಿ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರನ್ನು ವಂದಿಸುತ್ತಾ ನಡೆದಾಡುವ ದೇವರು ವಿಶ್ವಸಂತರು ಪರಮ ಪೂಜ್ಯ ಅಪ್ಪಾಜಿಯವರ ಚನ್ನಾರವಿಂದಕ್ಕೆ ನತಮಸ್ತಕನಾಗುತ್ತಾ ನನ್ನ ಗುರುಗಳಾದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ ಚನ್ನಾರವಿಂದಕ್ಕೆ ನತಮಸ್ತಕನಾಗುತ್ತಾ ತತ್ಸ್ವರೂಪರಾದ ಎಲ್ಲ ಗುರು ವೃಂದರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇದುವರೆಗೆ ನಾನು ಅಧ್ಯಾತ್ಮ ಕ್ಷೇತ್ರದಲ್ಲಿದ್ದರೂ ಕೂಡ ಸ್ವೇಚ್ಛೆಯಿಂದ ಬ್ರಹ್ಮಚಾರ್ಯತೆ ಸ್ವ ಇಚ್ಛೆಯಿಂದ. ಆದರೆ ಇವತ್ತು ತಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ಪೂಜ್ಯರ ಆಶೀರ್ವಾದದಿಂದ ನಾನು ಅಧಿಕೃತವಾಗಿ ಇವತ್ತು
ಬ್ರಹ್ಮಚರ್ಯ ಒಂದು ದೀಕ್ಷೆಯನ್ನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ತಾವು ಎಲ್ಲ ಹೃದಯಸ್ಪರ್ಶಿಯಾಗಿ ಹೃದಯಪೂರ್ವಕವಾಗಿ ನನ್ನ ಈ ಒಂದು ವ್ರತ ಸತತವಾಗಿ ಅವ್ಯಾಹತವಾಗಿ ಮುಂದುವರಿಯಲಿ, ನನ್ನಿಂದ ಕೇವಲ ಲೋಕ ಕಲ್ಯಾಣಕ್ಕಾಗಿ ನನ್ನ ಇಡೀ ಜೀವನ ಸಮರ್ಪಣೆಯಾಗಲಿ ಅಂತೇಳಿ ತಾವೆಲ್ಲ ಹರಿಸ್ಬೇಕಂತೂ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ಸಂತೋಷದ ಸುದ್ದಿ, ನನಗೆ ಪ್ರಾಥಮಿಕ 1ನೇ ಎತ್ತೆಯಿಂದ ಕಲಿಸಿದಂಥ ಗುರುಗಳು ಬರ್ತಿದ್ದಾರೆ. ಗುರುಗಳು ಬರಬೇಕು ವೇದಿಕೆಗಳಿಗೆ. ನಮ್ಮ ಗುರುಗಳು ಅಪ್ಪಾಜಿ. ಇದು ಬಾಲ್ಯದ ಶಾಲೆಯ ಗುರುಗಳು ಬಂದು ಸತ್ಕಾರ ಮಾಡ್ತಾರಂದ್ರೆ ಅವರು ಬಹಳ ಸಂತೋಷ ಆಗಿದೆ. ಇವತ್ತು ನಮ್ಮ ಕೈಯಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಒಂದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರಾರಂಭ ಮಾಡಿನಲ್ಲ ಅನ್ನೋಂಥ ಸಂತೋಷ ಇದೆ. ಅವ್ರಿಗೆ ಕೂಡ ನಮ್ಮ ಈ 2 ಮಂದಿ ಶಿಕ್ಷಕರಿಗೂ ಕೂಡ ಧನ್ಯವಾದ ಹೇಳಿ, ಈಗ ಇವತ್ತಿನ ಪೂಜೆ ಮತ್ತು ಇವತ್ತಿನ ಪ್ರಸಾದ ಮಾಡಿದಂಥ ಸೇವೆ ಮಾಡಿರುವಂಥ ನಮ್ಮ ಅನ್ನಪೂರ್ಣ ಶಿರುಗುಪ್ಪಿಯವರ ಬಂಧುಗಳು ಬಂದಾರಿಲ್ಲಿ